ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಹುಬ್ಬಳ್ಳಿಯಲ್ಲಿ ಜಿಮ್ಗಳು ಲವ್ ಜಿಹಾದ್ ಕೇಂದ್ರಗಳಾಗಿವೆ ಎಂದು ಲವ್ ಜಿಹಾದ್ ಆರೋಪದ ಮೇಲೆ ಸಮೀರ್ ಎಂಬ ಯುವಕನ ಮನೆಯ ಮೇಲೆ ಹಿಂದೂಪರ ಸಂಘಟನೆಗಳು ಹೋಗಿ ಯುವಕನನ್ನು ಹಿಡಿದು ತಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ವಿಜಯನಗರದ ನಿವಾಸಿಯಾದ ಸಮೀರ್ ಎಂಬಾತನು ಪೊಲೀಸರ ವಶದಲ್ಲಿದ್ದು ಯುವಕನನ್ನು ಅಪಹರಣ ಮಾಡಿದ್ದಾರೆಂದು ಯುವಕನ ಕುಟುಂಬದಿಂದ ವಿಕಾಸ್ ನಗರದಲ್ಲಿರುವ ಯುವತಿಯ ಮನೆಯ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಯುವತಿಗೆ ಜಿಮ್ನಲ್ಲಿ ಪರಿಚಯವಾಗಿದ್ದ ಸಮೀರ್ ಎಂಬ ಯುವತಿಗೆ ಲವ್ ಜಿಹಾದ್ ಮಾಡ್ತಿದ್ದ ಎಂಬ ಆರೋಪವಿದ್ದು ಜಿಮ್ಗಳ ವಿರುದ್ಧ ಹಿಂದೂಪರ ಸಂಘಟನೆಗಳು ಕಿಡಿಕಾರಿದರು. ಮಗಳಿಗೆ ಅನ್ಯಾಯ ಮಾಡ್ಯಾರ್ರಿ. ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊಂತೀವಿ. ಜಿಮ್ಮಿಗೆ ಕಳ್ಸಿದ್ಮೇಲೆ ನನ್ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗ ಏನೋ ಮಿಕ್ಸ್ ಮಾಡಿ ನನ್ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾರ, ಬಹಳ ಟಾರ್ಚರ್ ಮಾಡ್ಯಾರ. ಇದು ನನಗ್ ಗೊತ್ತಾದ್ಮೇಲೆ ನಾನ್ ನನ್ ಮಗಳಿಗ ಬಡ್ದು ಗಿಡ್ದು ಮನಿ ಕಳ್ಸಿದ್ಮೇಲೆ ಅವ್ರು ರಿಟರ್ನ್ ಮತ್ ನನ್ ಮನಿ ಕಡೆ ಬಂದ್ 10 ಜನ ಬಂದ್ ನಿನ್ಗ ರಾತ್ರಿ ಪೆಟ್ರೋಲ್ ಹಾಕಿ ನಿನ್ ಮಗಳಿಗ ಕಟ್ತೀವಿ, ಸುಟ್ ಹಾಕ್ತಿವಿ ಅಂತ ಹೇಳಿದ್ರು ರೀ. ಹೇಳಿದ ತಕ್ಷಣ ನಾವು ಎಲ್ಲರಿಗೂ ನಮ್ ಸಮಾಜರಿಗೆ ಹೇಳಿದ್ವಿ. ನಾವು ಸಮಾಜರು ಹೇಳಿದ ತಕ್ಷಣ ಅವ್ರೇನ್ ಹೇಳಿದ್ರ, ಇಲ್ಲ ನಿಮ್ ಮಗಳಿದ್ರೊಳಗೆ ಇನ್ವಾಲ್ವ್ ಅದ್ರ ಅಂತ ನನ್ನ ಮಗಳಿಗೆ ಹಿಮ್ನೋಟೈಸ್ ಮಾಡ್ಯಾರ್ರಿ. ನನ್ ಮಗಳಿಗೆ ಬಹಳ ಬ್ಲಾಕ್ ಮೇಲ್ ಮಾಡ್ಯಾರ. ಬ್ಲಾಕ್ ಮೇಲ್ ಮಾಡಿದ್ದಕ್ಕ ನಾನು ನಿಂತಿದ್ದಕ್ಕ ನನಗ ಇವತ್ತು ಬೆಳಗ್ಗೆ 7 ಗಂಟೆ ಬಂದು ನನಗೆ ಹೆದರ್ಸ್ಯಾರ್ರಿ. 10 ಜನ ಬಂದು ನಿನ್ಗ ಹೊಡಿತೀನಿ, ನಿನ್ ಮಗಳಿಗ ಕತ್ತರಿಸಿ ನಾನು ಸುಟ್ಕೇಸಲ್ಲಿ ಹಾಕ್ತೀನಿ, ಮತ್ತ ನಮ್ಮ 100 ಮಂದಿ ಹುಡುಗರ ಜೊತೆಗ ನಿನ್ ಮಗಳಿಗ ರೇಪ್ ಮಾಡಿಸ್ತೀನಿ ಅಂತ ಹೇಳಿ ನನಗ ಬೆಳಗ್ಗೆ ಖುಲ್ಲಾ ಹೇಳ್ಯಾಳ್ರಿ, ಧಮಕಿ ಹಾಕ್ಯಾಳ. ಲವ್ ಜಿಹಾದ್ ಒಳಗ ನನ್ ಮಗಳಿಗೆ 6 ಹಾಕ್ಸ್ಕೊಂಡಾರಿ. ಇಲ್ಲ ಸರ್ ನಮಗ್ ಗೊತ್ತಿದ್ದಿಲ್ಲ. ಬ್ಲಾಕ್ ಮೇಲ್ ಮಾಡ್ಯಾರ ಸರ್. ಇಲ್ಲ ಸರ್, ಇಲ್ಲ ಅವ್ರು ಬಿಟ್ಟೋಗಿದ್ದ ಗ್ರೂಪ್ ಒಳಗ ಫಂಕ್ಷನ್ ಐತಂತ ಹೇಳಿ ಅವ್ರು ಇದ್ದಿದ್ದಿಲ್ರಿ ಸರ್. ಅವ್ರು ಅಲ್ಲಿ ಬ್ಲಾಕ್ ಮೇಲ್ ಮಾಡ್ಯಾರ, ಫುಲ್ ಬ್ಲಾಕ್ ಮೇಲ್ ಮಾಡ್ಯಾರ ಸರ್. ಅವ್ರು ಬರೀ ಹಿಪ್ನೋಟೈಸ್ ಮಾಡ್ಯಾರ, ಫುಲ್ ಬ್ಲಾಕ್ ಮೇಲ್. ಲವ್ ಜಿಹಾದ್ ಒಳಗ ನನ್ ಮಗಳಿಗೆ 6 ಹಾಕ್ಸ್ಕೊಂಡಾರ ಅವ್ರು. ನಮಗ್ ನ್ಯಾಯ ಬೇಕು ಸರ್. ಹಿಂಗ ಬೇರೆ ಯಾವ ಮಗಳಿಗೂ ಆಗ್ಬಾರ್ದು. ಅದಕ್ಕ ನಾನೀಗ ನಿಂತೀನಿ, ನನಗ ನ್ಯಾಯ ಬೇಕು. ಅವ್ನ ನನ್ನ ಮಗಳಿಗೆ ಏನ್ ಮಾಡ್ಯಾನ ನೋಡ್ರಿ, ಅವ್ನ ನನಗೆ ಎದುರುಗಡೆಯಲ್ಲಿ ತರಿಸ್ಬೇಕ, ನಾನ್ ಅವ್ನಿಗೆ ಮಾತಾಡ್ಬೇಕು. ಬಹಳಷ್ಟು ಹುಡುಗಿಯರಿ ಮಾಡ್ಯಾರಿ ಸರ್. ಅದ್ ಬಹಳ ಅದಾವ್ ನಮ್ ಕಡೆ ವಿಡಿಯೋ ಅದಾವ್ರಿ ಸರ್. ಅವನ ಮಾಡ್ಯಾರ, ಬ್ಲಾಕ್ ಮೇಲ್ ವಿಡಿಯೋನು ಅದಾವ್ರಿ ಸರ್. ನಮಗ್ ಡಿಲೀಟ್ ಮಾಡಂತ ಹೇಳಿದ್ರ ನನ್ ಗಂಡ ಒಬ್ನಾದನ ಸರ್. ನಿನ್ ಗಂಡ ಸಾಯಿಸ್ತೀನಿ, ನಿನ್ ಮಗ ಅದಾನಲ್ಲ ನಿನ್ ಸಣ್ಣ ಮಗನ್ ಸಾಯಿಸ್ತೀನಿ. ನನಗೆ ಬೆಳಗ್ಗೆ ಕುತ್ತಿಗೆ ಚಿಕ್ಕಾಗ್ ಬಂದಾಳ್ರಿ ಆಕಿ. ಹೆಣ್ಮಕ್ಳಿಗೆ ಮುಂದ್ ಹಿಡ್ಕೊಂಡು ಇವ್ರ ಮಾದರ್ಸ್ ಹೋದ್ರ ಹಿಂದಿಂದ ನಾವೀಗ ವಾರ ಮಾಡಾಕತ್ತಾರ. ಹೆಣ್ಮಕ್ಳಿಗೆ ಹಿಡ್ಕೊಂಡಾರ ಅವ್ರು. ಹೆಣ್ಮಕ್ಳಿಗೆ ಅಕ್ಕ ಅಣ್ಣ ಅಕ್ಕ 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 ಅಂದ ನನ್ ಮಗಳಿಗೆ ನಿನ್ ಮಗಳ ನನ್ ಮಗಳ ಇದ್ದಂಗ ಅಂತ ಹೇಳಿ ನಾವ್ ಹೆದರ್ಸಿ ಈ ಟೈಪ್ ಮಾಡ್ಯಾರ. ನನಗ್ ನ್ಯಾಯ ಆಗ್ಬೇಕು. ನನ್ ಸಮಾಜ ನನ್ನ ಎಲ್ಲಾ ಅಣ್ಣ ತಮ್ಮ ನಿಂತಾರ, ನನಗ್ ನ್ಯಾಯ ಆಗ್ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ನನಗ್ ನ್ಯಾಯ ಬೇಕು. ಮೊದ್ಲಿನ ತರ ಮಾಡಾಕತ್ತಾರಿ. ನನ್ ಮಗಳ ಹೆದ್ರುದು, ಮಮ್ಮಿ ನೀ ಸುಮ್ನರ್, ನಾನು ಈಗ ಬರ್ತೀನಿ ತಡಿ, ನನ್ ಮಗಳ ಸುಮ್ನರ್. ಮೊದ್ಲಿನ ತರ ಮಾಡ್ಯಾರ್ರಿ. ನನಗ್ ಮೊನ್ನೆ ಎಲ್ಲಾ ಗೊತ್ತಾಗೈತ್ರಿ ಅವ್ನ್ ಬ್ಲಾಕ್ ಮೇಲ್ ಮಾಡಾಕತ್ತ ಅಂತ. ಬರೀ ಹೆದರ್ತಿದ್ವಿ. ಮಮ್ಮಿ ನಮ್ ಮನಿಗ್ ಯಾರೋ ಬರ್ತಾರ ಮಮ್ಮಿ, ನನಗೆ ಪೆಟ್ರೋಲ್ ಹಾಕಿ ನಮ್ಗೆಲ್ಲಾರು ಸುಡ್ತಾರ ಮಮ್ಮಿ, ನಮ್ ಎಲ್ಲಾ ತಮ್ಮಂದಿರಿಗೂ ಸುಡ್ತಾರ. ಬಹಳ ಡಿಪ್ರೆಷನ್ ಹೋಗ್ಬಿಟ್ಟಾಳ್ರಿ. ನಿನ್ನೆ ನನ್ ಮಗ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಿ. ಅಲ್ಲಮ್ಮ, ಈಗ ಎಷ್ಟು ವರ್ಷ ಆತಮ್ಮ ನಿಮ್ ಮಗಳು ಜಿಮ್ ಗೊಂಡು? 3-4 ವರ್ಷ ಆತ್ರಿ. ಏನ್ ಮಾಡ್ತಾಳೆ ನಿಮ್ ಮಗಳು? ಓದಿದ ಏನು? BBA ಓದ್ತಾಳ್ರಿ. ಓದ್ತಾಳ್ರಿ, ರ್ಯಾಂಕ್ ಸ್ಟೂಡೆಂಟ್ ಅದಲ್ರಿ. ಅವ್ನ ಅಡ್ವರ್ಟೈಸ್ ಮಾಡ್ಯಾನ್ರಿ. ನಾವು ಪರಿಚಯ ಜಿಮ್ ನಾಗನ ಅಥವಾ ಮೊದಲೇ? ಇಲ್ರಿ, ಜಿಮ್ ದಾಗಿಂದನ. ಅವ್ರು ನಮ್ ಫ್ಯಾಮಿಲಿ ಫ್ರೆಂಡ್, ನಮ್ಗೆ ಅವ್ರಲ್ಲ ನಾವು. ಇಲ್ಲ ಸರ್, ಇಲ್ಲ ಸರ್. ಅವ್ರು ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಜಿಮ್ ಇಂದಾನು ಪರಿಚಯ ಆಗಿದ್ದು. ನಾನು ಅವ್ನ ಮುಸುಡಿ ನೋಡಿಲ್ಲ. ಒಂದೇ ಕಾಲೇಜ್? ಇಲ್ಲ ಸರ್, ಕಾಲೇಜ್ ಒಂದೇ ಅಲ್ಲ. ಬಹಳ ಒಳ್ಳೆ ನಿಮ್ ಸಮಾಜ ಬಹಳ ಒಳ್ಳೇದು. ನಿಮ್ ಸಮಾಜ ಹಿಂಗ ನಿಮ್ಮ ತಂಗಿ ನಿಮ್ ಮಕ್ಳಿಗೆಲ್ಲಾ ಹಿಂಗ್ ಇಡ್ಬೇಕ್ರಿ, ಹಂಗಿರ್ಬೇಕ್ರಿ ಅಂತ ಹೇಳಿ ನನ್ನ ಮಗಳಿಗೆ ಅನ್ಯಾಯ ಮಾಡ್ಯಾನ್ರಿ. ರಾಜೇಶ್ವರಿ. ಮುಂಜಾನೆ ನಾವ್ ಮನ್ಯಾಗಿದ್ವಿ ಸರ್. ಏಕಾಏಕಿ 10 ಮಂದಿ ಬಂದು ದಬ್ ಚಾಲು ಹೊಡಕ್ ಚಾಲು ತಲವಾರ್ ತಗೊಂಡ್ ಬಂದ್ಬಿಟ್ರಿ ಸರ್. ನಾವ್ ನಮ್ಮ ಇದಕ್ಕಂತ ಹೇಳಿದ್ರೆ ಅವ ಸಮೀರ್ ಎಲ್ಲಿದ, ಸಮೀರ್ ಅನ್ನಂಗ್ ಕೇಳಾಕತ್ತಾರ ಸರ್. ಯಾ ಸಮೀರಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ದಬ್ ಚಾಕು ತಗೊಂಡ್ ಎಲ್ಲಿದಿ ನಮ್ ಇಲ್ಲಿಗ ನಮ್ ಖಲಾಸ ಮಾಡ್ತೀವಿ ನೋಡಂತ ಹೇಳಿ ಇವತ್ ನಮ್ ಮುಂಜಾನೆ ಬಂದು ದಮ್ ಕೊಟ್ರ ಸರ್. ಅದಕ್ಕೆ ನಾವು ನಮ್ ಸಮಾಜಿಗೆ ಎಲ್ಲಾ ಮಾಹಿತಿ ಕೊಟ್ಟು ಬಂದ್ಬಿಡ್ರಿ. ಹೌದ್ರಿ, ಮುಂಜಾನೆ ಬಂದಾರ, ವಿಡಿಯೋ ಇದಾವ್ ಸರ್. ಅವ್ರು ಬಂದಿದ್ದು ಇವತ್ ಮುಂಜಾನೆ. ಅವ್ರು ಎಲ್ಲಾ ಇವ್ರು ವಿಕಾಸ್ ನಗರ್ ನಮ್ ಮನಿ ಅವ್ರ ಹುಡುಗನ ಅಣ್ಣ ತಮ್ಮ ಯಾರು ಬಂದಿದ್ರಿ, ಅಕ್ಕ ತಂಗಿ. ಏನ್ ತಲವಾರ್ ತೊಗೊಂಬಂದಾರಿ, ಬ್ಯಾಟ್ ತೊಗೊಂಬಂದಾರಿ, ಎಲ್ಲಾ ಐತ್ರಿ ಅಲ್ಲಿ ವಿಡಿಯೋ ಅದಾವ ಸರ್. ಬಾಗಲ ಮುರು ದಂದ ನೋಡ್ಯಾಕತ್ತಾರ. ನಿಂಗೆ ಖಲಾಸ ಮಾಡ್ತೀವಿ, ಬ್ಯಾಂಕಿನಲ್ಲಿ ಸುಡ್ತೀವಿ, ನಿಮ್ಗೆಲ್ಲಾ ಎಲ್ಲ ಮಾರಕದೆಲ್ಲ ತೊಗೊಂಬಂದು ನಿಂಗೆ ಪೆಟ್ರೋಲ್ ಹಾಕಿ ಸುಡ್ತೀವಿ ಅಂದ್ರ ನಮ್ಮ ಇದ ಸಂಬಂಧ ರೀ. ಇದಕ್ಕ ನೀ ನಮ್ಮ ಅಂದ್ರೆ ಸಮೀರ ಅಂದ್ರೆ ಯಾರ ಕರ್ಕೊಂಡ್ ಹೋಗ್ಯಾರ ಸರ್. ಬ್ಯಾರೆಯವ್ರು ಕರ್ಕೊಂಡ್ ಹೋಗ್ಯಾರ, ನಮ್ಮ ಪೊಲಿಟಿಷಿಯನ್ ಕರ್ಕೊಂಡ್ ಹೋಗ್ಯಾರ. ಯಾರ
ನಮ್ ಮನೆಗ್ ಬಂದಾರ್ರಿ ಅವ್ರು, ನೀವ್ ಕರ್ಕೊಂಡು ನೀವ್ ಮಾಡಿ ಅಂತ ಹೇಳಿ ಕರ್ಕೊಂಡು ಹೋಗಿ ಬಂದಾರ ಸರ್. ಯಾರು ಇವತ್ ಸರ್ ನಂಗೆ ಇವತ್ತು ಗೊತ್ತಾಗಿದೆ, ನಂಗೆ ಇವತ್ತು ನಂಗೆ ಹೇಳಿಲ್ಲ ಮೇಡಮ್. ಈಗಲ್ಲ ಸರ್ ನಿಮ್ಗೆ ಬ್ಲಾಕ್ ಮೇಲ್ ಇಲ್ಲ ಇಲ್ಲ ನಾ ಏನ್ ಬಿಟ್ಟು ಬಂದಿಲ್ಲ ಸರ್. ಅವ್ರ ಆರೋಪ ಸುಳ್ಳು ಏನೋ ಮಾತಾಡೋದು ಸರ್. ಎಲ್ಲ ಸಿಕ್ಕೊಂಡಾರಲ್ಲ, ಈಗ ಹೆದರಿಕೆ ಇದೆ. ಈಗ ಏನಾಗ್ಬೇಕು ಸರ್? ಈಗ ನಮ್ ನ್ಯಾಯ ಬೇಕು ನೋಡ್ರಿ ಸರ್, ನ್ಯಾಯ ಬೇಕು. ನಮ್ಮ ಮಗಳೇ ನಂದು ಏನ್ ಹೇಳ್ತಾರ ಅದ್ ಮಾಡ್ತಾರ ಸರ್. ನಮ್ ಸುರೇಶ್ ಬೇಕು ನೋಡ್ರಿ, ಲವ್ ಜಿಹಾದ್ ಮಾಡಾಕತ್ತಾರ ಸರ್. ನಂಗೆಲ್ಲ ನಮ್ಮ ನ್ಯಾಯ ಬೇಕು ನೋಡ್ರಿ ಸರ್ ಅಷ್ಟೇ. ವಿಜಯ್ ಅಂತ ಹೇಳಿ. ಮೊನ್ನೆ ನಂತರ ನನಗೆ ಒಂದು 7:30 ನಂಗೆ ಒಂದು ಕಾಲ್ ಬಂದಿತ್ತು. ನಮ್ಗೆ ಹಿಂಗ ಬಹಳಷ್ಟು ಕಾಲ್ ಬರ್ತಾ ಇದಾವ. ಏನದ ಹುಡುಗಂದೇನ ಅಕ್ಕದಾಳ್ ಅವ್ರು ಕಾಲ್ ಮಾಡಿ ನಮಗೆ ಎಲ್ಲ ಟಾರ್ಚರ್ ಮಾಡ್ತಾ ಇದಾರ. ಮತ್ತೆ ನಿಮ್ಗೆ ಏನು ಕೊಂದು ಬಿಡ್ತೀನಿ, ನಿಮಗೆ ಸಾಯಿಸ್ ಬಿಡ್ತೀನಿ, ನಿಮ್ಗೆ ಸುಟ್ ಹಾಕ್ತಾನಂತಂದ ಕಾಲ್ ಬಂದಿದ್ದಕ್ಕೆ ಅವ್ರ ಏನ್ ಹುಡುಗಿಯದಾಳ, ಹುಡುಗಿಯರ ಅಕ್ಕರು, ಹುಡುಗಿಯರ ಅಮ್ಮ ತಾಯಿಯವರು ನಮಗೆ ಕಾಲ್ ಮಾಡಿದ್ರು. ಸೊ ಅರೌಂಡ್ ನಾನು BNI ಮೀಟಿಂಗ್ ಹೊಂಟಿದ್ದೆ. ಸೊ ಏನ್ ಮಾಡಿದ್ರೆ ಇಮಿಡಿಯೇಟ್ಲಿ ಅಲ್ಲಿ ಹೊಸೂರ್ದಾಗಿತ್ತಂದ್ರೆ ಅವರ ವಿಜಯನಗರ ಹೋದ್ರಿ. ಹೋದ್ಕೊಳ್ಳೆ ಏನೈತಿ ಅವ್ರಿಗೆ ನಮ್ಮ ರಮಿಸಿದೆ, ಏನಾಗಿಲ್ಲ ಹೆದರ್ಕಿ ಹಂಗ್ ಮಾಡ್ಬೇಡ್ರಿ, ಏನೈತಿ ಬೇಕಾದ್ರೆ ನಾವು ಪೊಲೀಸಿಗೆ ಫೋನ್ ಹಚ್ಚೋಣ ಅಂತಂದ್ರೆ ನಾವೇನ್ ಮಾಡಿದ್ವಿ 7:45 ನಾವು ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದ್ವಿ. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ, ನಾವು ಫೋನ್ ಕಾಲ್ ಮಾಡಿದ್ವಿ. ಮಾಡ್ಕೊಳ್ಳೋ ಏನೈತಿ ಅವಾಗ ಒಂದು ವಿದಿನ್ 2 minutes ಏನೈತಿ ಒಂದು ಕಾರ್ ಬಂದ್ರಿ. ಕಾರ್ ಹೋದಾಗ ಒಂದು 5-6 ಹುಡುಗರು ಮತ್ 3 ಹೆಣ್ಣು ಮಕ್ಕಳು ಬಂದ ಬ್ಯಾಟ್ ಸ್ಟಂಪ್ ಎಲ್ಲ ತಗೊಂಡ್ ಬಂದಿದ್ರಿ. ಬಂದ್ಕೊಳ್ಳಿ ಒಮ್ಮಕ್ಲಿ ಬಾಕಲ ಸಿರಿಸಿ ಅವಾಜ್ ಮಾಡ್ಕೊಂಡ ತಾಯಿ ಮೇಲೆ ಹೊಲಸಲ್ ಶಬ್ದ ಬೈಕೊಂಡ, ನೀವು ನಮ್ಮ ಹುಡುಗಂಗೆ ನೀವು ಒಂದು 100 ಮಂದಿ ಬಂದ್ ಹೊಡೆದಿರಿ, ನಿಮ್ ಮುಗಳಾಗ ಎಟ್ಟು ದಮ್ಮ ಐತಿ ಅಂತ ಅದ ಶಬ್ದಗಳು ಯೂಸ್ ಮಾಡಿ ಹುಡುಗಿ ಬಗ್ಗೆ ಹಿಂಗ ನಿಮ್ಗೆ ಅರ್ಬಿ ಎಲ್ಲ ತೆಗೆದು ನಾನು ರೋಡ್ ಮೇಲೆ ನಿಂದರ್ಸಿ ನಿಮಗೆ ನಾನು ಬೆಂಕಿ ಹಚ್ಚುತ್ತೇನೆ ಅಂತಂದು ಇಂತ ಎಲ್ಲ ಹೆದರ್ಸಿ ಬಾಕಲ ಮುರ್ಯಾಕ್ ಕುಂತ್ರು. ನಾವು ಏನಂದ್ರೆ 2 ಮಂದಿ ಗಂಡ್ಮಕ್ಳು ಇದ್ವು ಹುಡುಗ ಮನ್ಯಾಗದಲ್ಲಿ, ನಾವೆಲ್ಲ ಲಾಕ್ ಮಾಡ್ಕೊಂಡ್ವಿ. ವಿಜಯ್ ಅಂತಂದು ನಾವು ಒಂದು ಮನ್ಯಾಗ ಬ್ಲಾಕ್ ಮಾಡ್ಕೊಂಡ್ವಿ. ಅವಾಗ್ತಾಗ ಏನೈತಿ ಜೋರಾಗಿ ಬಾಕಲ ಮುರಿದಾಗ್ಲಿ, ಗ್ಲಾಸ್ ಹೊಡಿದಾಗ್ಲಿ, ಕಿಟಕಿ ಮುರಿದಾಗ್ಲಿ, ಕಲ್ಲು ಹೋಗಿದಾಗ್ಲಿ, ಬ್ಯಾಟ್ ತಗೊಂಡ್ ಬಾಕಲ ಮುರಿದಾಗ್ಲಿ ಇವೆಲ್ಲ ಪ್ರಯತ್ನ ಮಾಡಿದರು. ಅವಾಗ 10 ನಿಮಿಷಗೂ ಪೊಲೀಸರು ಸಿಬ್ಬಂದಿಯವರು ಬಂದ್ರಲ್ಲಿ. ಪ್ಲಸ್ ಏನೈತಿ ನಮ್ದಲ್ಲಿ ನಾವು ಮತ್ತೆ ಆಜು ಬಾಜು ಮಂದಿ ಇದೆಲ್ಲ ಮಂದಿ ಕೂಡಿದಾರಲ್ಲ. ಮಂದಿ ಕೂಡಿದಾಗ ಅವ್ರ 2-4 ಮಂದಿ ಹುಡುಗರು ನಾವು ಆಮೇಲೆ ಹೊರಗೆ ಹೋದ್ವಿ. ಹೊರಗೆ ಹೋದ್ಕೊಳ್ಳಿ ಅವ್ರು ಓಪನ್ ಆಗಿ ಚಾಲೆಂಜ್ ಕೊಡ್ತಾ ಇದಾರೆ, ನಿಮ್ಮ ಹುಡುಗಿ ಸೈಮತಿಯಿಂದ ನಾ ಕರ್ಕೊಂಡು ಹೋಗಿನಿ, ನಿಮ್ ಮುಂದೆ ಕರ್ಕೊಂಡು ಹೋಗ್ತೇನೆ ನಾನು, ನೀವ್ ಏನ್ ಮಾಡ್ತೀರಿ, ನಿಮ್ಮ ಹಿಂದೂ ಧರ್ಮದ ಯಾರ್ಯಾರು ಬರ್ತೀರಿ ಬರೀ ನಾ ಒಬ್ನ ನಿಂತಿಲ್ಲ, ನೀವು 100 ಬಂದ್ರೆ ನಿಮ್ ಗಂಡಸನ್ನ ತೋರಿ ಇಲ್ಲೇ ನಿಂತಾನಂತಂದ ಎದುರಿಕೆ ಕೊಡತಾನ. ಅವಾಗ ಏನಾಯ್ತು, ನಾವು ಎಲ್ಲಾರು ವಣಿ ಮಂದಿ ಅವ್ರ ಮಸಲ್ ಫ್ಯಾಕ್ಟ್ರಿ ಅಂತಂದು ಓನರ್ ಅದಾರಿ, ಲೋಕೇಶ್ ಅಂತೇನೆ ಅವ್ರದ್ದು ಹೆಸರಿದೆ. ಅವರು ಮತ್ತೆ ಅವ್ರ ದೋಸ್ತಗಳು ಒಂದ್ 7-8 ಮಂದಿ ಬಂತ. ಸಮೀರ್ ಮುಲ್ಲಾ ಅಂತಂದ ಅವ್ರ ಮನಿ ಮಂದಿರವ್ರು. ಆಕ್ಚುಲಿ ಅವ್ರ ಬಗ್ಗೆ ಏನ್ ಮಾಹಿತಿ ಇಲ್ರಿ ನಮ್ಗೆ. ಅದೇ ಅವರು ಲೋಕೇಶ್ ಅಂತಂದ್ರಿ, ಲೋಕೇಶ್ ಮತ್ತೆ ಅವ್ರ ಮಸಲ್ ಫ್ಯಾಕ್ಟ್ರಿ ಅಂತಂದ ಅವ್ರು ನೋಡಿದ ನಾವು ಅಷ್ಟೇ. ಅವ್ರು ಬಾಕಿ 4-5 ಮಂದಿ ಇದಾರ, ಅವ್ರಿಗೆ ಬರ್ತಿಲ್ಲ. ಮತ್ತೆ ಪ್ಲಸ್ ಅದು 3 ಹೆಣ್ಮಕ್ಳು ಇದ್ವು. 3 ಹೆಣ್ಮಕ್ಳು ಬೈದಾಡುದು, ಸೀರಾಡುದು, ಮತ್ತೆ ನಾವೆಲ್ಲ ಮಣಿ ಮಂದಿ ಕೂಡಿದ್ರು. ಏನಾಯ್ತು ಅವಾಗಿನ ಜಗಳ ಆಯ್ತು. ಜಗಳದಲ್ಲಿ ಫಸ್ಟ್ ಏನಾಯ್ತು, ನನಗೆ ಅದು ವಿಡಿಯೋ ನೋಡ್ಬಂದ್ ನನಗೆ ಫಸ್ಟ್ ಹೊಡಿದಾರ, ಮುಖಾನು ಹೊಡೆದು, ಕಲ್ಲನ್ನು ಬ್ಯಾಟ್ ತಗೊಂಡು ಹೊಡೆದು ಇವೆಲ್ಲ ಮಾಡಿದಾರೆ. ನಮ್ ಕಡೆ ಡಿಫೆನ್ಸ್ ಪ್ರಯತ್ನ ಮಾಡಿದ್ವಿ, ಬಾಕಿದೆಲ್ಲ ಆಗಿದೆ. ನಮ್ಮ ಹೆಸರು ಸಾಗರ್ ಪವಾರ್. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಎದುರಿಗೆ SSK ಮತ್ತು ಕೆಲ ಹಿಂದೂ ಸಮಾಜದ ಮುಖಂಡರು ಜಮಾವಣೆಗೊಂಡಿದ್ರು. ಯಾವ ಕಾರಣಕ್ಕೆ ಅಂತ ನಾನು ಇಲ್ಲಿ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಅವರು ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಅದ್ರ ಜೊತೆಗೆ ಹುಡುಗಿಯ ಪೋಷಕರು ಒಂದು ಫಿರ್ಯಾದನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಜಿಮ್ಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಆ ಹುಡುಗಿ ಜೊತೆ ವಿಶ್ವಾಸ ಬೆಳೆಸಿ ಆ ಹುಡುಗಿಯನ್ನ ಬಹಳ ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಕೆಲವು ಸಾಕ್ಷ್ಯಾಧಾರಗಳ ಜೊತೆಗೆ ಅವರು ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದಾರೆ. ಆ ಪ್ರಕಾರ ನಾವು FIR ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಆ ಹುಡುಗನ ಜೊತೆ ಮಾತನಾಡ್ಲಿಕ್ಕೆ ನಾವು ಬೆಳಗ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಯ್ತು. ಸಂಘರ್ಷ ಆದಂತ ಸಂದರ್ಭದಲ್ಲಿ ಆ ಹುಡುಗನ ನಾವು ಕರ್ಕೊಂಡ್ಬಂದು ಇಲ್ಲಿ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಗೆ ಒಪ್ಪಿಸಿದೀವಿ ಅನ್ನುವಂತ ಮಾತು ಹೇಳ್ತಾರೆ. ಅದಾದ್ಮೇಲೆ ಹುಡುಗಿ ಮನೆ ಹತ್ರ ಕೆಲವರು ಬಂದ್ಬಿಟ್ಟು ಮನೆ ಹತ್ರ ಗೊಂದಲ ಕ್ರಿಯೇಟ್ ಮಾಡಿ ಅಲ್ಲಿ ನಮಗೆ ಹಲ್ಲೆ ಮಾಡಿದ್ದಾರೆ, ನಮ್ಮ ವಸ್ತುಗಳನ್ನ ಹಾಳು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅವಹೇಳನಕಾರಿಯಾಗುವಂತ ಕೆಲವು ಆಡಿಯೋಗಳು ಈ ಹುಡುಗ ಮಾತಾಡಿದ್ದಾನೆ ಅನ್ನೋದು ಕೂಡ ಹಲವಾರು ವಿಷಯಗಳನ್ನ ನನ್ನ ಗಮನಕ್ಕೆ ತಂದಿದ್ದಾರೆ. ಆ ಕುರಿತಾಗಿ ಅವರ ಅಡ್ವೊಕೇಟ್ ಕಡೆಯಿಂದ ಏನ್ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ಅಂತ ಹೇಳಿದೀವಿ. ಅವ್ರು ಏನ್ ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಕಂಪ್ಲೇಂಟ್ ಅನ್ನು ಪರಿಶೀಲಿಸಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಎರಡು ಕಡೆಯವರು ಕಂಪ್ಲೇಂಟ್ ಆಗುತ್ತೆ. ಇವಾಗ ಆ ಕಡೆಯವರು ಕೂಡ ಕಂಪ್ಲೇಂಟ್ ಕೆಲವು ವಿಷಯಗಳನ್ನ ಕೋಟ್ ಮಾಡ್ಬಿಟ್ಟು ಹೇಳಿ ಡ್ರಾಫ್ಟ್ ಮಾಡ್ತಾ ಇದ್ದಾರೆ, ಅವರು ಕೂಡ ಕೊಡ್ತಾ ಇದ್ದಾರೆ. ಅಶೋಕ್ ನಗರದಲ್ಲಿ ಬೆಳಗ್ಗೆ ಮೊದಲನೇ ಇನ್ಸಿಡೆಂಟ್ ಆಗಿರೋದು. ಅದಾದ್ಮೇಲೆ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆ ಹುಡುಗಿ ಮನೆ ಹತ್ರ ಗಲಾಟೆ ಆಗಿರುವಂತದ್ದು. ಅದಾದ್ಮೇಲೆ ಅದನ್ನು ಹೊರತಾಗಿ ಕೂಡ ಕೆಲವು ವಿಷಯಗಳನ್ನ ನಾವು ಹೇಳ್ತಾ ಇದ್ದಾರೆ. ಹಂಗಾಗಿ ಎರಡು ಕಡೆಯವರು ಏನ್ ಕಂಪ್ಲೇಂಟ್ ಕೊಡ್ತಾರೆ ಅದನ್ನ ನಾವು
ಪರಿಗಣನೆ ಮಾಡಿ ಅಗತ್ಯ ಬಿದ್ದ ಕಡೆ FIR ಮಾಡಿಕೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಈಗ ತಲವಾರ್ ತೆಗೆದು ತಗೊಂಡು ಹೊಡೆಯಕ್ಕೆ ಏನೇನು ಕೊಡ್ತಾರೋ ಎಲ್ಲದನ್ನು ನಾವು ತೊಗೊಂತೀವಿ. ಅದಕ್ಕೆ ಎರಡೂ ಘಟನೆಗಳಲ್ಲಿ ಸಾಕಷ್ಟು ವಿಡಿಯೋ ಸಾಕ್ಷಿಗಳು, CCTV ಫುಟೇಜಸ್ ಎಲ್ಲ ನಮಗೆ ಲಭ್ಯ ಆಗಿದೆ ಈಗಾಗಲೇ. ಸೊ ಏನು ಅಂಶಗಳು ಅವ್ರು ಕಂಡು ಬರುತ್ತೆ, ಇವಾಗ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅವ್ರಿಗೆ ಏನ್ ಗಮನಕ್ಕೆ ಬಂದಿರುತ್ತೆ, ಹೆಂಗಿದೆ ಅಂತ ಯಾರು ಏನು ಹೇಳಿರ್ತಾರೆ ಅದ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿ ಏನಿತ್ತು ಏನಿಲ್ಲ ಅನ್ನೋಂಥದ್ದು ನಾವು ತನಿಖೆಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ತೇವೆ.